ಪಾವನ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಂಥ ಆರೂಢರ ಪರಂಪರೆಯಲ್ಲಿ ಪೂಜ್ಯರಾದಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವಾವತಾರಿ ಶಿವಾನಂದ ಭಾರತೀಯಪ್ಪಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಾದ ವಿದ್ವಾನ್ಮಣಿಗಳಾದ ವಿದ್ಯಾನಂದ ಭಾರತೀಯಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗನಿ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ, ಸಂಗೀತ ಕಲಾವರದವರಿಗೂ ಅನೇಕ ಧನ್ಯವಾದಗಳನ್ನು ಹೇಳಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಚಿಂತನೆಗಾಗಿಟ್ಟುಕೊಂಡ ವಿಷಯವು ಬಹಳ ಸುಂದರವಾಗಿ ವಿಷಯ ಇವತ್ತು ಅಪ್ಪೋಣರಿಟ್ಟಿದ್ದು. ಪ್ರತಿಯೊಬ್ಬ ಮನುಷ್ಯನು ಪರಮಾತ್ಮನಲ್ಲಿ ಬೇಡ್ಕೊಳ್ತಾನೆ. ಬೇಡ್ಕೊಳ್ತೇವೆ ಎಲ್ಲರೂ, ನಾವು ಬೇಡೋರ ನಾವು. ಪರಮಾತ್ಮ ಎಟ್ಟು ಕೊಟ್ಟರು ಇನ್ನು ಬೇಡುದ ಕೊಟ್ಟು ಅವಂಗ ಸಾಕಾಕಿರ್ತದೆ. ಒಟ್ಟು ಯಾವುದು ಬೇಡಬೇಕು, ಯಾವುದು ಬೇಡುವುದರಿಂದ ನಮ್ಮ ಜನ್ಮವೂ ಸಾರ್ಥಕತೆ ಆಗುತ್ತದೆ. ಬೇಡಬೇಕು ಪರಮಾತ್ಮನಲ್ಲಿ, ಇಲ್ಲ ಹಂಗೆಲ್ಲ. ಯಾವುದನ್ನು ಬೇಡಬೇಕು, ಯಾವುದನ್ನು ಬೇಡುವುದರಿಂದ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ, ಜನ್ಮರಾಹಿತ್ಯವಾದ ಬ್ರಹ್ಮ ಪ್ರಾಪ್ತಿ ಆಕೈತಿ. ಅದನ್ನು ಬೇಡ್ರಿ ಅಂತಾರೆ. ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ತನ್ನಂ ಮೊದಲರಿಯುವುದು. ನಿಜಗೊಂಡ್ರೆ ಇನ್ನೊಂದು ಕಡೆ ಹೇಳ್ತಾರೆ, ತನ್ನಂ ಮೊದಲರಿಯುವುದು ಪರತತ್ವಂ ಬೇರೆಂಬುದು ಘಟಿಸದ ಏಕಮೇವಲ್ ಶ್ರುತಿ ನಿಖರಂ. ಬಹಳ ಮಾರ್ಮಿಕವಾಗಿ ತನ್ನಮ್ಮಲರರಿಯುವುದು, ನಾನು ಯಾರು ಎಂಬುದನ್ನು ಗುರು ಶಾಸ್ತ್ರಗಳಿಂದ ಅರಿಯುವುದೇ ಮೊದಲ ತನ್ನ ಕರ್ತವ್ಯ ಅಂತ. ಆ ಅರಿಯಬೇಕಂದ್ರೆ ಅವನಲ್ಲಿ ವಿಚಾರ ಹುಟ್ಟಬೇಕಲ್ಲಿ. ಆ ವಿಚಾರವು ಆಗ್ಬಾರ್ದು. ಯಾವ ಗುಣಗಳಿದ್ರೆ ಅವನಲ್ಲಿ ವಿಚಾರ ಉತ್ಪತ್ತಿ ಆಕೈತ್ರಿ. ಗುಣಗಳದವನ ಮಲ್ಲಿ ಇಲ್ಲ ನಂಗೆಲ್ಲ. ಚೇ ನಮ್ಮಲ್ಲಿ ಗುಣಗಳು ಒಬ್ರಿಗಿಂತ ಒಬ್ಬರು ಗುಣಗಳು ಹೆಚ್ಚದವು. ಯಾವ ಗುಣಗಳಿರಬೇಕು? ಗುಣಗಳಲ್ಲಿ 2 ಪ್ರಕಾರವಾದ ಗುಣ ಕೇಳ್ತಾ ಇದ್ರು. ಒಂದು ಆಸುರಿ ಗುಣ, ಇನ್ನೊಂದು ದೈವಿ ಗುಣ ಅಂತ ಅರ್ಥ. ಆಸುರಿ ಗುಣ ಇತ್ತಂದ್ರೆ ಅವನ ಬುದ್ಧಿ ಹೆಂಗಿರ್ತತಿ? ಚಂಚಲವಾಗಿರ್ತೈತಿ, ತಮೋರೂಪವಾಗಿರ್ತೈತಿ. ತೃಪ್ತಿ ಇರುವುದಿಲ್ಲ, ಒಳಗೆ ಶಾಂತಿ ಇರುವುದಿಲ್ಲ. ಅವಂಗ ಆಸುರಿಯ ಗುಣ ಇತ್ತವಂಗ. ಸಮಾಧಾನ ಇರುವುದಿಲ್ಲ. ಅದೇ ದೈವೀ ಗುಣ ಇದ್ರೆ ಒಳಗೆ ಮನಸ್ಸು ಸಮಾಧಾನ ಇರ್ತೈತಿ. ಸಮಾಧಾನ ಮನಸ್ಸಿಲಕ್ಕತಿ. ಎಲ್ಲಿ ಆತ್ಮಜ್ಞಾನದ ಮಾತುಗಳನ್ನು ಹೇಳ್ತಾರೆ ಅಲ್ಲಿ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಬೇಕು. ಅವರ ಸೇವೆಯನ್ನು ಮಾಡಿ, ಕೃಪೆಯನ್ನು ಮಾಡಿ ಜನ್ಮ ಸಾರ್ಥಕತೆ ಆಗಬೇಕೆನ್ನುವ ವಿಚಾರ ಉತ್ಪತ್ತಕತಿ. ದೈವೀ ರೂಪವಾದ ಗುಣಗಳಿದ್ರೆ ಅದನ್ನು ಕೇಳ್ಕೊತಾನೆ ಈ ಪದ್ಯದಲ್ಲಿ. ಬೇಡುವೆನು ಅಭವ ನಿಮ್ಮನು ಭವಭವದಳು ಮಾಡೆನೆಗೆ ಒಲಿದು ಸೂನ ಸಂತತಿಯ ನಿಂತು. ಬಹಳ ಮಾರ್ಮಿಕವಾಗಿ ಅರ್ಥ. ಅವ್ರು ಬಂದು ಕುಂತ್ರೆ ಅಪ್ಪ ಯಾವ ವಿಷಯ ಮಾತಾಡೋಣ್ರಿ ಅಂದ್ಕಿಂದು ಸದ್ಗುಣಗಳ ಬಗ್ಗೆ ಮಾತಾಡುವ ಅಂತಂದ್ರು. ಆಯ್ತು ತಮ್ಮ ಆಶೀರ್ವಾದ ಅಂದೇಳಿ. ಅಭವ ಅಂದ್ರೆ ಏನ್ರಿ? ಪರಮಾತ್ಮ ಹುಟ್ಟಿಲ್ಲ, ಸಾವಿಲ್ಲ ಅವಂಗ. ಅಭವ ಅಂದ್ರೆ ಹುಟ್ಟುನೂ ಇಲ್ಲ, ಸಾವುನೂ ಇಲ್ಲ. ಅದನ್ನೇ ಭಗವದ್ಗೀತೆಯಲ್ಲಿ ನ ಜಾಯತೆ ನ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ವಾಣಭೂಯ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಹುಟ್ಟುನೂ ಇಲ್ಲ, ಸಾವುನೂ ಇಲ್ಲ ಪರಮಾತ್ಮನಿಗೆ. ಅದನ್ನೇ ನಿಂತ್ಕೊಂಡ್ರು. ಪಿತಮಾತೆಯರೊಳು ಹೊಗೆಯದೆ ರೂಪವ್ಯತ್ತನೆ ಜಾನರ ದೇವ ಅಂತಾರೆ. ಬಹಳ ಸುಂದರವಾಗಿ ಆ ಪರಮಾತ್ಮನು ಅವವ ನಿಮ್ಮನು ಬೇಡುವೆನು. ನಾನು ಇನ್ನನ್ನು ಕೂತ್ಕೊಂಡು ಬೇಡ್ತೇವೆ, ನಾವು ಬೇಡ್ತೇವೆ. ಏನು ಬೇಡ್ಕೊಳ್ಬೇಕು?
ಭವಭವದೋಳು ಜನ್ಮ ಜನ್ಮಗಳಲ್ಲಿ ಜನ್ಮ ಸಾಕಷ್ಟು ಕೊಡು ಬ್ಯಾಡನ್ನಂಗಿಲ್ಲ ಅಂತ. ಸಾಕಷ್ಟು ಜನ್ಮ ಕೊಡು, ಆದರೆ ಆ ಜನ್ಮವನ್ನು ಕೊಡ್ತೀಯಲ್ಲ ಅದ್ರ ಕೂಡ ಇದನ್ನು ಕೊಡು ಅಂತ ಕೇಳ್ತಾನವ. ಭವಭವದೋಳು ಮಾಡನೆಗೆ ಒಲಿದು ಸುಗುಣ ಸಂತತಿಯ ನಿಂತು, ಅದೇ ಪದ್ಯದಲ್ಲಿ ಬಿಡ್ತಾರವರು. ಏನು ಕೊಡು ಪರಮಾತ್ಮ? ಸುಗುಣ ಸಂತತಿಯನ್ನು ಇಂತು. ಇಂತು ಅಂದರೆ ಮುಂದೆ ಹೇಳುವ ಪ್ರಕಾರ. ಪದಗಳ ಅರ್ಥ ಅಲ್ಲೇ ಇರ್ತತಿ. ಸದ್ಗುಣಗಳ ಸಮುದಾಯ ನೋಡ್ರಿ, ಸದ್ಗುಣಗಳಿದ್ರೆ ಮನಸ್ಸು ಶಾಂತವಾಗಿರ್ತೈತಿ. ದುರ್ಗುಣ ಇದ್ರೆ ಮನಸ್ಸು ತಳಮಳ, ಎಲ್ಲಿ ಕುಂತ್ರೂ ಸಮಾಧಾನ ಆಗೋದಿಲ್ಲ ಅವಂಗೆ, ಎಲ್ಲಿ ಹೋದ್ರೂ ಸಮಾಧಾನ ಆಗೋದಿಲ್ಲ. ವಿಚಾರ ಎಂಥದ್ದು ವಿಚಾರ ಅವಂಗ? ಕೆಟ್ಟ ಆಲೋಚನೆ ವಿಚಾರ. ಉತ್ತಮರ ವಿಚಾರ ಹೇಳಿದ್ರು ಕೇಳಂಗಿಲ್ಲ, ಕೇಳಿದ್ರು ಅವಂಗೆ ಉಳಿಯಂಗಿಲ್ಲ ಅವು. ಅದಕ್ಕಿಲ್ಲಿ ಸದ್ಗುಣಗಳನ್ನು ಕೇಳ್ತಾನೆ. ಗುಣಗಳು ಅದನ್ನೇ ಸರ್ಪ ಊಹಿಸ್ಕೊಂಡು ಗುಣಗಳ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲ. ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡ್ರಿ. ಮಣಿಹೇಮಾದಿಗಳು ಬಂಗಾರದ ಮಾಡಿದಂಥ ಆವರಣಗಳು, ಹೊರಗ ಲೌಕಿಕದಲ್ಲಿ ಅವು ನಿಮಗೆ ಭೂಷಣ ಇದ್ರೆ ಅವುಗಳಿಂದ ಒಂದು ಚಿಂತಿದ್ದ ಇರತೈತೆ. ಎಷ್ಟು ಮೈ ಮೇಲೆ ಬಂಗಾರ ಹಾಕೊಂಡ್ರು ಯಾವಾಗಾದರೂ ಇವು ನಮ್ಮನ್ನು ಚಿಂತನ ಮಾಡ್ತತೆ ಹೊರತಾಗಿ ಚಿಂತರಹಿತನಾಗಿ ಮಾಡುವುದಿಲ್ಲ ಬಂಗಾರ. ಹೌದಿಲ್ರಿ? ಮತ್ತು ಹೆಣ್ಮಕ್ಳಿದ್ರಿ ನೀವು, ಮತ್ತು ಹೌದಂದ್ರೆ ಮುಂದೆ ಹೋಗೋಣ. ಹಾಂ, ನೀವು ಮೈ ತುಂಬ ಬಂಗಾರ ಹಾಕೊಂಡ್ರು ಸತ್ಯ ಕೈಯಲ್ಲಿ ಯಾರಾದರೂ ಹೊಡ್ಕೊಂಡು ಅದ್ರ ಮುಗಿದೋದು ಕೆಲಸನ ಮುಗಿದೋತು. ಅದಕ್ಕೆ ಗುಣಗಳೇ ಭೂಷಣವಲ್ಲದೆ ಮಣಿಹೇಮಾದಿಗಳು ಭೂಷಣವಲ್ಲ. ಈ ಮಣಿಹೇಮಾದಿ ಭೂಷಣ ಗುಣಗಳು ಯಾಕಂದ್ರು? ಗುಣಗಳು ಗುಣಾತೀತನಾದ ಸದ್ಗುರುನ ಸ್ಥಾನಕ್ಕೆ ಕರೆದೊಯ್ತೇವೆ ಅಂತ. ಸದ್ಗುರುನಾಥ ಯಾರು? ಗುಣಾತೀತವಾದ, ನಿರ್ಗುಣವಾದ, ನಿರವಯವಾದ, ನಿರಂಜನವಾದ, ನಿಸ್ತತ್ವವಾದ, ನಿರ್ಮಮವಾದ ಜೀವ ಬ್ರಹ್ಮರ ಏಕತ್ವ ತಿಳಿದಂಥ ಒಬ್ಬ ಬ್ರಹ್ಮಜ್ಞಾನಿ ಗುಳಿವಿನ ಸನ್ನಿಧಾನಕ್ಕೆ ಕರೆದೊಯ್ತಾವ ಗುಣಗಳು ನಮಗೆ. ಮತ್ತು ನೀವು ಆ ಗುಣಗಳದಾವಂತೇಳಿ ಬಂದು ಕುಂತು ಕೇಳಾಕತ್ತೀರಿ ಇಲ್ಲಿಗೆ. ಆ ಗುಣಗಳಿಲ್ದವ್ರು ಇದು ಏನು ಬಿಡಪ್ಪ, ಇದಕ್ಕೆ ಯಾವ ಕಾಯ ಇದ್ರಸಿ ಜಾಯ ಅಂತ್ಕೊಂತ ಹೋಗೋದ ತೀರ್ಥ. ಯಾಕ? ಆ ಗುಣಗಳು ಸತ್ಯವಚನವನ್ನು ಕೇಳುವುದರಿಂದ ನಮ್ಮ ಜನ್ಮವು ಸಾರ್ಥಕದಾಗುತ್ತದೆ. ಇದರಲ್ಲಿ ಒಂದು ಶಕ್ತಿ ಇರ್ತದೆ. ಅದಕ್ಕೆ ನಮ್ಮ ಜನ್ಮವನ್ನು ನಿವೃತ್ತಿ ಮಾಡ್ತಕ್ಕಂಥ ಅದ್ಭುತವಾದ ವಿಶೇಷ ಇರ್ತೈತಿ. ಹೇ ಪರಮಾತ್ಮ, ಭವಭವದೊಳು ಆಕಟ್ಟು ಜನ್ಮ ಕೊಡು ಬ್ಯಾಡ ಅನ್ನಂಗೆಲ್ಲ. ಈಗ ಇನ್ನೊಂದು ಮರ್ಮ ನನಗೆ ಹೊಡಿಸಿದ್ದು, ದುಃಖ ನಿವೃತ್ತಿ ಆಗಬೇಕಂದ್ರೆ ಜನ್ಮ ದುಃಖ, ಜರ ದುಃಖ, ಜಾಯ ದುಃಖ, ಪುಣಪಣ ಸಂಸಾರ, ತಸ್ಮಾತ್ ಜಾಗ್ರತ ಜಾಗ್ರತ ಅಂತ ಒಂದು ಕಡೆ ಹೇಳ್ತಾರೆ. ಜನ್ಮ ದುಃಖ ಹುಟ್ಟಬೇಕಾದ್ರೂ ದುಃಖ ಐತ್ರಿ. ಜಾಯ ದುಃಖ ಹುಟ್ಟಿದ ನಂತರ, ಜನ್ಮ ದುಃಖ, ಜರ ದುಃಖ, ಜಾಯ ದುಃಖ, ಮುಪ್ಪಾವಸ್ಥೆನೂ ದುಃಖ ಐತಿಲ್ರಿ. ಛೇ 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 ಛೇ. ಇವೆಲ್ಲ ದುಃಖವನ್ನು ಕಳೆಯತಕ್ಕಂಥ ಏಕೈಕ ಸಾಧನ ಜ್ಞಾನ, ಒಂದನ್ನೇ ಸಾಧನ. ಆ ಜ್ಞಾನವಾಗಬೇಕಾದ್ರೆ ಒಳ್ಳೆಯ ಗುಣ ಇದ್ರನ್ನ ಆಕೈತೆ ಹೊರತಾಗಿ ದುರ್ಗುಣಗಳಿದ್ರ ಆಗುವುದೇ ಇಲ್ಲ. ಭವಭವದೊಳು ಮಾಡೆನೆಗೆ ಒಲಿದು ಪರಮಾತ್ಮ ಕೃಪೆ ಮಾಡಿ ಸುಗುಣ ಸಂತತಿಯ ನಿಂತು. ಇನ್ನೊಂದು ಕಡೆ ಕೇಳ್ತಾರೋ ಅವರು, ನಮ್ಮಿ ನಿಜವನ್ನು ಮುಕ್ತಿ ಪಡೆಯದೆ ಸುಮ್ಮನೆ ಕಾಲವನ್ನು ಕಳೆಯುವುದು ಸಾವುದು ಚಿತ್ತವಿದೆ. ನಮ್ಮಿ ನಿನ್ನ ನಿಜವನ್ನು ಅಂಥ ನಮ್ಮಿ ಗುಣಗಣವಿಲ್ಲದವನಿಗೆ, ಒಳ್ಳೆಯ ಶಮದಮಾದಿ ಗುಣಗಳು ಇಲ್ಲದವನಿಗೆ ಮುಕ್ತಿ ಆಗುವುದಿಲ್ಲ ಅಂತ. ಇಂಥೊಂದು ಕಡೆ ಬಹಳ ಸುಂದರವಾಗಿ ಗುಣಗಳು ಇಷ್ಟು ನಮ್ಮನ್ನು ಏನು ಮಾಡ್ತೈತಿ, ನಮ್ಮ ಮುಂದಿನ ಸಾಧನಕ್ಕೆ ಅವು ಸಹಕಾರಿ ಆಗ್ತವೆ. ಸಾಧನಕ್ಕೆ ಗುರು ಸನ್ನಿಧಾನಕ್ಕೆ ಬರಬೇಕಂದ್ರೆ ಗುಣಗಳಿದ್ದವ್ರು ಬರ್ತಾರೆ, ಒಳ್ಳೆಯ ಗುಣ ಇದ್ದವ್ರು ಬರ್ತಾರೆ. ಆ ಒಳ್ಳೆಯ ಗುಣ ಮುಂದದು ಬೆಳ್ಕೊತ ಹೋಗ್ಬೇಕು ಒಳ್ಳೆಯ ಗುಣ. ಅವರಲ್ಲಿ ಶ್ರದ್ಧೆ, ವಿಶ್ವಾಸ, ಭಕ್ತಿ ನಿಟ್ಟು ಆ ಗುಣಾತೀತನಾದ ಗುರುವಿನಲ್ಲಿ ಪರಮಾತ್ಮನೇ ನೀನಂತೇಳಿ ವಿಶ್ವಾಸ ಭಕ್ತಿಯೊಳಗೆ ಇದ್ದಿದ್ದಾದರೆ ನಿಮ್ಮ ಜನ್ಮ ಇಂದ ಧನ್ಯ ಆಕೈತಿ. ಅಂಥ ಗುಣಗಳು ಇನ್ನೊಂದು ಕಡೆ ನಿಜಗುಂಡ್ರಿ ಕೇಳ್ಕೊತಾರೆ.
ಮುನ್ನವೇ ಭಕ್ತಿ ಕ್ರಿಯೆಯಿಂದ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರ್ಗೆ ನಿಜ ಸ್ವರೂಪಂ ಇದರೋಳ್ ಸಾಧ್ಯಂ. ಎಷ್ಟು ನೋಡ್ರಿ, ಮುನ್ನವೇ ಅಂದ್ರೆ ಮೊದಲ ಎಲ್ಲಿ ಗುರು ಸನ್ನಿಧಾನಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಮುನ್ನವೇ ಭಕ್ತಿ ಕ್ರಿಯೆಯಿಂದ, ಭಕ್ತಿಯನ್ನು ಉಪಾಸನೆ, ಕ್ರಿಯೆ ಅಂದ್ರೆ ಕರ್ಮಕಾಂಡ ಉಪಾಸನಾ ಕಾಂಡ ಹೇಳಿದಂಥ ಸರಿಯಾಗಿ ವಿಚಾರವನ್ನು ಗುರು ಮುಖಾಂತರ ಅರ್ಥ ನಮ್ಮ ಮನಸ್ಸಿನಲ್ಲಿ ಅಂತಕ್ಕಂಥ ಮಲವಿಕ್ಷೇಪ ದೋಷಗಳನ್ನು ಕಳೆದುಕೊಂಡು, ಮಲ ಅಂದ್ರೆ ಪಾಪ, ವಿಕ್ಷೇಪ ಅಂದ್ರೆ ಚಂಚಲ, ಈ ಎಲ್ಲರೂ ಇಲ್ಲೇ ಮನಸ್ಸು ಕುಂತೈತಿ. ಒಂದು ವೇಳೆ ಇಲ್ಲೇ ಮನಸ್ಸು ಅಪ್ಪ ಅವರು ವಾಕ್ಯ ಕೇಳಕತ್ರ ಅದು ಸಾತ್ವಿಕ ಮನಸ್ಸು, ಒಳ್ಳೆಯ ಗುಣದಕ್ಕೂ. ನಾವು ಕುಂತೇವೆ ಮನಸ್ಸು ಹೊರಗಿನ ವ್ಯವಹಾರ ಮಾಡಾಕತ್ತಂದ್ರೆ ಚಂಚಲ, ಇಲ್ಲೇ ಕುಂತವಿಲ್ಲ ಅನ್ನೋದಿಲ್ಲ. ನೀವು ಕುಂದ್ರು ನಾವು ಹಕ್ಕೇನಂತತಿ ಮನಸ್ಸು. ಭಾಳ ಮಾರ್ಮಿಕವಾಗಿ ಈ ಮನಸ್ಸು ನಿಂದಿಸು ಭಾಳ ಕಟ್ಟನ. ಇವೆರಡೂ ಮುನ್ನವೇ ಭಕ್ತಿ ಕ್ರಿಯೆಯಿಂದ ನೆರೆ ಪರಿಶುದ್ಧವಾದ ಅಂದ್ರೆ ಬರೀ ಪರಿಶುದ್ಧ ಅಲ್ಲ, ಪರಿಶುದ್ಧ ಆದಂಗೆ ಆಕತಿ. ಒಳಗೆ ಮತ್ತು ಪಾಪದ ಚಂಚಲ ದೋಷ ಇದ್ರೆ ನಿನ್ನ ಅಧ್ಯಾತ್ಮಕ್ಕೆ, ನಿನ್ನ ಸಾಧನಕ್ಕೆ ಅದು ಪ್ರತಿಬಂಧಕ ಮಾಡ್ತಾವೆ. ಪ್ರತಿಬಂಧಕ ಇಷ್ಟು ನೀ ತಿಳ್ಕೊ, ಒಂದು ಪ್ರತಿಬಂಧಕ ಮಾಡ್ತಾವೆ. ಗುರು ಮುಖಾಂತರ ಶಾಸ್ತ್ರ ಕೇಳಕ್ಕೆ ಕುಂತಿರ್ತವಿಲ್ಲ ಅನ್ನೋದಲ್ಲ, ಕೇಳ್ತೇವೆ. ಕೇಳಿದಾಗ ಅಟ್ಟ ಕೇಳ್ತಿ, ಬಿಟ್ಟು ಅದಂದ್ರೆ ಏನು ಹೇಳಿದ್ರು ಏನಿಲ್ಲೋ ಗದ್ದಲನ ಆಯ್ತಿಲ್ಲ ನಮಗೆ. ಏನು ಹೇಳಿದ್ರು ಏನು ತಿಳಿಯಲಿಲ್ಲ, ಯಾಕೆ ಮನಸ್ಸು ಇಲ್ಲ. ಅದಕ್ಕೆ ಮುನ್ನವೇ ಭಕ್ತಿ ಕ್ರಿಯೆಯಿಂದ ನೆರೆ ಅಂದ್ರೆ ಚೆನ್ನಾಗಿ ಅಂತ. ಮತ್ತು ಪುನಃ ದುರ್ಗುಣಗಳ ಸಂಸ್ಕಾರವಾಗಲಿ ಚಂಚಲ ಸಂಸ್ಕಾರವಾಗಲಿ ಕೂಡದೆ ನೆರೆ ಚೆನ್ನಾಗಿ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಯಾವನ ಬುದ್ಧಿ ವೃತ್ತಿಯಲ್ಲಿ ಮನಸ್ಸಿನಲ್ಲಿ ಈ ಗುಣಗಳು ಉದಯವಾಗಿರುತ್ತವೆಯೋ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರ್ಗೆ ಇದ ಸ್ವರೂಪ ಸಾಧ್ಯಂ ಅಂತ ಭಾಳ ಮಾರ್ಮಿಕವಾಗಿ ಗುಣಗಳು ಹೇಳ್ತಾ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಭಾಳ ಭಗವದ್ಗೀತೆ ಅಂದ್ರೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯ ಗ್ರಂಥ. ಭಾಳ ಮಾರ್ಮಿಕವಾಗಿ ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಅಮಾನಿತ್ವಂ ಅದಂಬಿತ್ವಂ ಅಯುಷ ಕ್ಷಾಂತರಾರ್ಜವಂ ಆಚಾರ ಉಪಾಸನಂ ಸ್ಥೈರ್ಯಂ ಆತ್ಮವೇ ನಿಗ್ರಹ. ಭಾಳ ಮಾರ್ಮಿಕ. ಮೊದಲು ನೋಡ್ರಿ, ಅಮಾನಿತ್ವಂ, ಮಾನಿತ್ವ ತನ್ನ ಹೊಗಳಿಕೆಯನ್ನು ತಾನೇ ಹೊಗಳೋದು. ಇದು ಒಂದು ಸ್ವಲ್ಪ ಕೆಲವು ಮಂದಿಗೆ ಇರ್ತೈತಿರ್ತದೆ ನೋಡೋದು ಹೆಂಗೆ, ನಾನು ಹೊಗಳಬೇಕು. ಹೊಗಳಭಟ್ರು ಇರ್ತಾರೆ ಕೆಲವು ಮಂದಿ, ನಮ್ಮ ಅಪ್ಪವ್ರಿಗೆ ಅದು ಆಗಿ ಬರೋದಿಲ್ಲ. ಹೆಚ್ಚಿಗೆ ಹೇಳ್ದೆ ಸುಮ್ಮನೆ ಶಾಸ್ತ್ರ ಹೇಳ್ರಿ ಅಂತಂತಾರೆ ಅವ್ರು. ಹೆಚ್ಚಿಗೆ ಯಾಕೆ ಹೇಳ್ತೀರಿ, ಸುಮ್ಮನೆ ಶಾಸ್ತ್ರ ಒಂದು ಹೇಳ್ರಿ. ಹೊಗಳಭಟ್ರು ನೋಡ್ಬೇಕು, ಅವರು ಹೊಗಳಿ ಅಂತೇಳಿ ಒಬ್ಬೊಬ್ಬರು ಮಂದಿ ತಯಾರು ಮಾಡ್ತಾರೆ. ಈಗ ಸಂಗೀತ ಆಡೋರಿಗೆ ನೀ ಭಾಳ ಸಂಗೀತ ಆಡ್ಕೊಂಡು ಹೊಳ್ಬಿಟ್ರೆ ತೀರ್ಥ ನ್ಯಾಲೆ ಹೊಕ್ಕಾಣವು ಮುಂದೆ ಶಿವಾಯಣ ಮನ. ಅದಕ್ಕೆ ಅಮಾನಿತ್ವಂ ಇದೊಂದಿರಬಾರ್ದ್ರಿ. ಅಮಾನಿತ್ವಂ ಅದಂಬಿತ್ವಂ, ದಂಬ ಅಂದ್ರೆ ಅಹಂಕಾರ. ಇದಕ್ಕೆ ಮನುಷ್ಯನ ಕೆಳಗಳಿಸ್ತೈತ್ರಿ ಅಹಂಕಾರ. ಸೂಕ್ಷ್ಮ ರೂಪ ಅಹಂಕಾರ ಕೆಳಗಳಿಸ್ತೈತ್ರಿ. ಕಿಂಕರತ್ವ ಎಲ್ಲಿರ್ತೈತಿ ಅಲ್ಲಿ ಶಂಕರನ ಆಶೀರ್ವಾದ. ಎಲ್ಲಿ ಕಿಂಕರತ್ವ ಇರೋದಿಲ್ಲ, ಎಲ್ಲಿ ಶಂಕರ ಇರ್ತಾನೆ ಅಲ್ಲಿ ಆಶೀರ್ವಾದ ಆಗೋದಿಲ್ಲ. ಸುಮ್ಮನೆ ನಾವು ಅದೇವ್ರಿ ಅಪ್ಪ ಅವ್ರಂತ ಹೋಕ್ಕೇವಿ ಎಲ್ಲಂದ್ರೆ ಅಲ್ಲಿ ಒಳಗಿರ್ಬೇಕಲ್ಲ. ಒಳಗೆ ಹಂಗಿತ್ತಂದ್ರೆ ಗುರು ನಿನ್ನ ಕರಿತಾನ. ಅದಕ್ಕೆ ಅಮಾನಿತ್ವಂ ಅದಂಬಿತ್ವಂ, ಅಹಂಕಾರ ರಹಿತನಾಗಿರಬೇಕು. ಇದಕ್ಕೊಂದು ದೃಷ್ಟಾಂತ ಮಹಾಭಾರತದಲ್ಲಿ ಯುದ್ಧವನ್ನು ಮಾಡುವುದರಿಂದ ರಕ್ತಪಾತ ಭಾಳ ಆಕತಿ. ಯುದ್ಧವನ್ನು ಮಾಡೋದು ಬೇಡ ಅಂಥೇಳಿ ಎಷ್ಟು ಮಂದಿ ಅನುಸಂಧಾನ ಮಾಡಕ್ಕೆ ಹೋದರೂ ಒಪ್ಪಲಿಲ್ಲರಿ. ಅವ ಧೃತರಾಷ್ಟ್ರನೂ ಒಪ್ಪಲಿಲ್ಲ, ದುರ್ಯೋಧನನೂ ಒಪ್ಪಲಿಲ್ಲ. ದುರ್ಬುದ್ಧಿ ಒಳಗಿತ್ತಂದ್ರೆ ಅದು ಮನುಷ್ಯನಿಗೆ ಯಾರು ಹೇಳಿದ್ರು ಬುದ್ಧಿ ಹೇಳಿದ್ರು ಕೇಳೋದಿಲ್ಲ. ಅದಕ್ಕೆ ಮೂರ್ಖಂಗೆ 100 ಕಾಲು ಬುದ್ಧಿ ಹೇಳಿದರೆ ಬೋರ್ಕಲ್ಲ ತಾ ನೀರು ಕುಡಿಬಹುದೇ ಅಂತ ಸರ್ವಜ್ಞ ಅಂತ. ನಮ್ಗೆ ಮೂರ್ಖನಾದಂಥವನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳಂಗಿಲ್ಲ. ಯಾಕೆ ಮಲಿನವಾಗಿ ಕುಂತಿರ್ತೈತಿ. ಹಂಗೆ ಏನು ಕೃಷ್ಣ ಭಗವಂತನೇ ನಾನೇ ಅನುಸಂಧಾನ ಹೊಕ್ಕೇನಿ ಅಂದ. ಅವಾಗ ಧರ್ಮರಾಜ ಭೀಮ ಕೃಷ್ಣ ಎಲ್ಲರೂ ಭಗವಂತ ನೀ ಹೋಗ್ಬೇಡ ಅಂದರೆ
ಇಲ್ಲ ಹೋಗೋಣಪ್ಪ ಭಾಳ ಇದಾಕತಿ. ಯಾಕೆ ಭಗವಂತ ಅವನು ಕೌರವರನು ಈ ದುರ್ಮಾರ್ಗವನ್ನು ಬಿಟ್ಟು ಒಳ್ಳೆಯ ಮಾರ್ಗದಿಂದ ಆಗಲಿ ಅಂತ ಅವ್ರ ಭಗವಂತ ಅನುಸಂಧಾನ ಕೊಂಟ ಅಲ್ಲಿ. ಅವನು ಒಳ್ಳೆಯನೂ ಆಗಲಿ. ಯಾವಾಗಲೂ ಮಹಾತ್ಮರು ಒಳ್ಳೆಯದನ್ನೇ ಬಗೆಸ್ತಾರೆ. ನಮಗೆ ಎಟ್ಟಿದು ಮಾಡೋದು ಒಳ್ಳೆಯದನ್ನು ಆಗಲಿ ಅಂತ ಭಗವಂತ ಹೋದ. ಭಗವಂತ ಬರ್ತಾನಂದ ಬಳಕ ಎಲ್ಲರಿಗೂ ಆನಂದ. ಈಗ ಹೆಂಗೆ ಪ್ರತಿ ತಿಂಗಳಿಗೂ ಅಪ್ಪ ಅವರು ಬಂದು ನಿಮ್ಗೆ ದರ್ಶನ ಕೊಡ್ತಾರೆ. ಏನೋ ಒಂದು ತಿಂಗಳ ಅವ್ರು ಯಾವುದೋ ಒಂದು ಊರು ಕಾರ್ಯಕ್ರಮ ಒಂದು ತಿಂಗಳು ಏನು ಇದು ಏನೋ ಕಳ್ಕೊಂಡೋಗೈತೆ ಅನಿಸ್ತತೀನಿ ಇಲ್ರಿ. ಇದು ಸಹಜ ಅದ. ಒಳಗೆ ಒಳ್ಳೆಯ ಗುಣ ಇದ್ದವ್ರಿಗೆ ಸಹಜ ಅನಿಸ್ತೈತಿ. ಹಂಗೆ ಭಗವಂತ ಬರ್ತಾನ ಬಳಕ ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ ಎಲ್ಲ ಜನರು ಭಗವಂತನ ಎಷ್ಟು ಜನ್ಮ ತಪಸ್ಸು ಮಾಡಿದರು, ಭಕ್ತಿ ಮಾಡಿದರು, ದಾನ ಧರ್ಮಾದಿಗಳನ್ನು ಮಾಡಿದರು. ನಮಗೆ ಪ್ರತ್ಯಕ್ಷ ಆದ್ರಾದ ಇಲ್ಲಿ ಇಲ್ಲೇ ಇಲ್ಲ. ತಾನಾಲೆ ಬಂದು ಅನಾಯಾಸವಾಗಿ ನಮ್ಮ ದರ್ಶನ ಕೊಡ್ತಂದ್ರೆ ನಮ್ಮ ಭಾಗ್ಯ ಅಂತ ಜನ ಅಂದರು. ಬೆಳಿಗ್ಗೆ ರಥದಿಂದ ನ್ಯಾಟಗಪ್ಪ ಇಲ್ಲೇ ಎಲ್ಲಿ ಬಂದರು ಅಂದ್ರೆ ಹಸ್ತನಾಪುರಕ್ಕೆ ಬಂದು ರಥ ಇಳಿದ್ರು. ಭಗವಂತ ಬಂದ ಎಲ್ಲರೂ ಎದ್ದು ನಿಂತು ನೋಡ್ರಿ. ಎಲ್ಲರೂ ಧೈರ್ಯಭಾವದಿಂದ ಎದ್ದು ನಿಂತರು. ಎದ್ದು ನಿಂತು ಭಾಳ ಕೈ ಮಾಡಿದ್ರು. ಹೆಂಗಂದ್ರೆ ನಮ್ಮ ಅಪ್ಪ ಅವರು ಮೊನ್ನೆ ನೋಡ್ಬೇಕ್ರಿ ಬಳ್ಳೂರಾಗ ಅಪ್ಪ ಅವರು ಶಿವಕುಮಾರ್ ಅಪ್ಪಗಳು ಇಬ್ಬರು ಬಂದ್ರೆ ಮಳಿ ಹರ ಹಚ್ಚಿ ಬಡಿಯಾಕತ್ತೈತಿ. ಆಣಿಕಲ್ಲಿ ಮಳಿ ಅವತ್ತು ನಮ್ಮ ಗಾಯಕಂಗಿತ್ತು ನೋಡ್ರಿ. ಅವತ್ತು ಅಪ್ಪ ಅವರು ಯಾವಾಗ ಮುಂದೆ ಪಾದ ಇಟ್ರು ಎಲ್ಲರೂ ಎದ್ದು ನಿಂತರು. ಮಳಿಯರ ಬಡಿಯಾಕತ್ತಿ ಎದ್ದನ್ನು ಯಾಕ ಅಷ್ಟು ಮರ್ಯಾದೆ ಹೊಂದಿರ್ತೈತಿ. ಎದ್ದು ನಿಂತು ಭಾಳ ಭಕ್ತಿಲಿ ಕೈ ಮುಗಿದ್ರು. ಅವಾಗ ಕುಂತಿದ್ದ ಕುರ್ಚಿ ಮೇಲೆ ಯಾರಿ ದುರ್ಯೋಧನ ಕುಂತಿದ್ದ. ಭಗವಂತನ ದೃಷ್ಟಿ ಅವನ ಮೇಲೆ ಬಿತ್ತು. ಓಹೋ, ರಾಜವನ್ನು ಆಳ ತನಕ ಈ ಅವನಲ್ಲಿ ಇರಬಾರ್ದು, ಈ ಅಹಂಕಾರವು ಇರಬಾರ್ದು. ಇದನ್ನು ಈಗ ಕಳಿಬೇಕು ಈ ಅಹಂಕಾರ. ಅದನ್ನು ನಿಂತ್ಕೊಂಡ್ರು. ಶರಣರ ಅಹಂಗ್ರಿಯೊಳು ಅಹಂಕರಿಸದೆ ಇಹುದೇ ಚಂದ ಅಮಮ. ಶರಣಂದ್ರ ಜ್ಞಾನಿಗಳು, ಮಹಾತ್ಮರು, ಅವರಲ್ಲಿ ಅಹಂಕಾರವುಳ್ಳವನಾಗಬಾರ್ದು. ಇದನ್ನ ಮುರಿಬೇಕು. ತನ್ನ ಹೆಬ್ಬರಳನ್ನು ಭೂಮಿಗೆ ಮೆಟ್ಟಿದ ಆ ಸಿಂಹಾಸನ ಮೇಲೆ ಬಿದ್ದು ಭಗವಂತನ ಪಾದಕ್ಕೆ ಬಿದ್ದ ಬಳಕ ಅವಾಗಾರ ಬುದ್ಧಿ ಬರ್ಬೇಕನ್ರಿ. ಚೇ ಅದಕ್ಕೆ ಮೂರ್ಖ ಹಂಗೆ 100 ಕಾಲು ಬುದ್ಧಿ ಹೇಳಿದ್ರು ಅಂದಿದ್ದು ಬರಾಬರಿ ಅಂದ ನಮಗೆ. ಅವಾಗ ಬರಲ್ಲ. ಓಹೋ, ರಾಜಾದಿರಾಜ ಚಕ್ರವರ್ತಿ ಕೌರವೇಶ್ವರ ಏನು ಒಬ್ಬ ಕೊಲ್ಲನ ಕಾಲಿ ಬಂದು ಬಿಡುದೇನು ಅಂತ ಭಗವಂತ ಅಂದ. ಹೇ ಭಗವಂತ, ನನ್ನ ಅಪರಾಘಾತ ಅನ್ಲಿಲ್ಲವ. ಹಾಂ, ಮತ್ತು ಒಳಗೆ ಗರ್ವ. ಅದು ಗರ್ವ ಅಷ್ಟು ಹೋಗುವುದಿಲ್ಲರದು. ಅಷ್ಟು ಸ್ವಲ್ಪ ಅದಕ್ಕೆ ಅಲ್ಪ ವಿದ್ಯಾ ಮಹಾಗರ್ವಿ ಈ ಪದ. ಯಾಕಂದ್ರು ಗುರು ಸೇವೆ ಇಲ್ಲದ ವಿದ್ಯೆ ಕಲಿತ್ರ ಈ ಪುರಿ ಆಕೈತ್ರಿ. ಗುರು ಸೇವೆಯಿಂದ ಕಲಿತಂಥ ವಿದ್ಯೆ ಮತ್ತೊಬ್ಬರ ಹೃದಯನ್ನು ಅರಳಿಸ್ತೈತದ. ಗುರು ಸೇವೆ ಇಲ್ಲದೆ ಏನು ಬೇಕಂತ ಪಾಠಾಂತರ ಮಾಡಿ 4 ವೇದ ಕಂಠಪಾಠ ಮಾಡಿ ಬೇಕಾದೋದು ಜೀವ ಬ್ರಹ್ಮರ ಅಭೇದಾಕಾರವಾಗುವುದನ್ನೋದು ಶಾಸ್ತ್ರ ನೇಮ ಐತಿ. ಎಲ್ಲಿ ಗುರು ಸೇವಾ ಮಾಡಿ ವೇದ ಅಭ್ಯಾಸವನ್ನು ಮಾಡಿರ್ತಾನೋ ಮತ್ತೊಬ್ಬರ ಹೃದಯವನ್ನು ಗೆಲ್ತಾನ. ಮತ್ತೊಬ್ಬರ ಹೃದಯಗ ಮುಟ್ಟಂಗ ಉಪದೇಶವನ್ನು ಮಾಡ್ತಾನ. ಅವಾಗ ಬುದ್ಧಿ ಬರಲ್ಲ. ಹೋ ಅಂತ ಮತ್ತೆ ಹೇಳ್ತಾನ. ಭಗವಂತನ ಅಂದ್ರೆ ಇದು ಏನು ಹೇಳಿದ್ರು ಅದಕ್ಕೆ ಅಮಾನಿತ್ವಂ, ಅದಂಬಿತ್ವಂ, ದಂಬ ಇರಬಾರ್ದು. ಆಯುಷ, ಹಿಂಸೆಯನ್ನು ಮಾಡದೇ ಇರೋದು. ಹಿಂಸೆ ಮಾಡ್ಬೇಕಾರೆ 3 ಕಣದವು: ಶರೀರ, ವಾಣಿ, ಮನಸ್ಸು ಅದಾವ್ರಿ. ನಿಮಗೆ ಶರೀರನೂ ಕೊಟ್ಟಾನ, ಮಾತಾಡೋಕ್ಕೆ ವಾಣಿ ಕೊಟ್ಟಾನ, ಸ್ಮರಣ ಮಾಡೋಕ್ಕೆ ಮನಸ್ಸು ಕೊಟ್ಟಾನ. ಇವು 3 ಕಣಗಳಿಂದ ಅಹಿಂಸೆಯನ್ನು ಮಾಡದೇ ಇರುವುದು. ಒಂದು ವೇಳೆ ಹಿಂಸೆಯನ್ನು ಮಾಡ್ತಾ ಇದ್ರೆ ಪರಮಾತ್ಮನ ಕೃಪೆ ನಿನಗೆ ಆಗುವುದಿಲ್ಲ ಅಂಥೇಳಿ ನಿಜಗೊಂಡ್ರು. ಎಂತ್ವಲಿವನು ತನಗಿನಂತ್ವಲಿವನು, ಎಂತ್ವಲಿವನು ಕರ್ಣತ್ರಯದ ದೋಷ ಮೀರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಅಂತ ತಿನ್ಕೊಳ್ಯಾರ. ಹಂಗೆ ತ್ರಿಕರ್ಣ ಪೂರ್ವಕವಾಗಿ ಅಹಿಂಸೆಯನ್ನು ಮಾಡದೇ ಇರುವುದು. ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸ. ಆರ್ಜವಂ, ಆರ್ಜ ಅಂದ್ರೆ ಏನ್ರಿ? ಸರಳತನ. ಒಳಗೆ ಹೆಂಗಿರ್ತಿ ಹೊರಗೂ ಹಂಗಿರ. ಒಳಗೊಂದು ಭಾವ, ಹೊರಗೊಂದು ಭಾವ. ಇದು ನಟನ ಆಕೈತಿ. ನಟನ. ಹೊರಗೊಂದು ಭಾವ, ಒಳಗೊಂದು ಭಾವ. ತನಗೇ ದುಃಖ ಅದು, ಮತ್ತಾರಿಗಲ್ಲ. ಒಳಗೆ ಹೇಗಿರ್ತೀಯೋ ಹೊರಗೆ ಹಂಗೆ ಸರಳತನ ಇರಬೇಕು. ನುಡಿಯುವುದೊಂದು, ಆಡುವುದೊಂದು, ಮಾಡುವುದೊಂದಿದ್ರೆ ತನ್ನ ಹಣ್ಣತನ. ಅದಕ್ಕೆ
ಆರ್ಜವಂ. ಆಯುಷ ಆರ್ಜ. ಆಚಾರ ಉಪಾಸನಂ. ಆಚಾರ ಅಂದ್ರೆ ಗುರುಗಳು. ಅವರು ಗುರುಗಳ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡು, ಉಪಾಸನೆ ಮಾಡು, ಅವರ ಚಿಂತನೆಯನ್ನು ಮಾಡು, ಅವರ ಧ್ಯಾನವನ್ನು ಮಾಡು. ಅದನ್ನಿಸಿಕೊಂಡ್ರು ನೆನೆಯುವುದನ್ನು ದಿನದ ಉದಯ ಕಾಲದ ಎಚ್ಚರಿಕೆಯಳು ಯುನುತ ಗುರುಮೂರ್ತಿ ಏನಂದ್ರು. ಬೆಳಗಿನ ಜಾವದಲ್ಲಿ ಯಾರನ್ನು ನೆನೆನಿ? ಗುರುನಾಥನನ್ನು ನೆನೆಯೋ ನೀನು. ಗುರುನಾಥನ ಸ್ಮರಣೆ ಮಾಡಿದ್ರೆ ನಿನ್ನ ಸರ್ವ ದುಃಖವನ್ನು ಕಳೆದು ಪರಮಾನಂದ ಪ್ರಾಪ್ತಿಯೇ ನಿನಗೆ ಪ್ರಾಪ್ತ ಆಕೈತಿ. ಅದಕ್ಕೇನಂದ್ರೆ ಇವರು ಅಮಾನಿತ್ವಂ ಅದಂಬಿತ್ವಂ ಅಹಿಂಸ ಆರ್ಜವಂ ಆಚಾರ ಉಪನ್ ಸ್ಥೈರ್ಯಂ. ಸ್ಥೈರ್ಯ ಅಂದ್ರೆ ದೃಢತೆ. ಸ್ಥೈರ್ಯಂ ಆತ್ಮವೇ ನಿಗ್ರಹ. ಇಲ್ಲಿ ನಿಗ್ರಹ ಅಂದ್ರೆ ಅಂತರೇಂದ್ರಿಯ ಬಾಹ್ಯೇಂದ್ರಿಯ ಅಂತ ಎರಡು ಪ್ರಕಾರ. ಅಂತರೇಂದ್ರಿಯ ಮನಸ್ಸು ಸಮಾಧಾನವಾಗಿರಬೇಕು. ಸಮಾಧಾನ ಅಂದರೆ ಏನು? ಮೂರು ಗುಣಗಳಿರ್ತಾವೆ ನಮ್ಮಲ್ಲಿ: ರಜೋಗುಣ, ತಮೋಗುಣ, ಸತ್ವಗುಣ. ಅದರಲ್ಲಿ ರಜೋಗುಣ ಒಂದಿರಬಾರದು, ತಮೋಗುಣ ಒಂದಿರಬಾರದು. ನೋಡ್ರಿ, ಸತ್ವಗುಣ ಇತ್ತಂದ್ರೆ ಅಂತರೇಂದ್ರಿಯ ಇದಕ್ಕೆ ಶಮ ಅಂತಾರೆ. ಮನಸ್ಸು ಎಷ್ಟು ಸಮಾಧಾನವಾಗಿರ್ತತೋ, ಸಮಾಧಾನದ ಮನೋವೃತ್ತಿಯಲ್ಲಿ ನಿನ್ನ ಸ್ವರೂಪದ ವಿಚಾರ ಅಲ್ಲಿ ನಡೀತೈತಿ. ವಿಚಾರನು ಇವೆಲ್ಲ ಗುಣಗಳನ್ನು ಇದು ಶಮ ಅಂತರೇಂದ್ರಿಯ ನಿಗ್ರಹ. ಇದನ್ನು ಮಾಡೋದು ಭಾಳ ಕಠಿಣ. ಯಾಕೆ? ಮನಸ್ಸನ್ನು ನಿಲ್ಲಿಸ್ಬೇಕಂದ್ರೆ ಒಂದು ಸಾಧನದಿಂದ ನಿಲ್ಲಿಸ್ಬೇಕೆ ಹೊರತಾಗಿ ನಾನು ನಿಂದ್ರಿಸ್ತೇನೆಂದ್ರೆ ನಿಂದ್ರಂಗ ಇಲ್ಲ. ಮನಸ್ಸು ನಿಲ್ಲಿಸ್ಬೇಕಂದ್ರೆ ಯಾವಾಗಲೂ ಗುರು ಕೊಟ್ಟ ಪಂಚಾಕ್ಷರಿಯ ಮಂತ್ರವನ್ನು ನಿತ್ಯ ಯಾರು ಅನುಸಂಧಾನವನ್ನು ಮಾಡುತ್ತಾರೋ, ಅದು ಶ್ರದ್ಧೆ ಭಕ್ತಿಯಿಂದ ಯಾರು ಮಾಡ್ತಾರೋ ಆ ಮನಸ್ಸು ಪಾಪವನ್ನು ಕಳ್ಕೊಂಡಾಗ ಮನಸ್ಸು ಅಂತರ್ಮುಖ ಶಾಂತ ಸ್ವರೂಪ ಆಕೈತ್ರಿ. ನಾವು ಮಂತ್ರ ಉಪದೇಶ ತೆಗೆದುಕೊಳ್ತೇವ್ರಿ, ಅದನ್ನು ಅನುಸಂಧಾನ ಮಾಡಂಗಿಲ್ಲಮ್ಮ. ಸಂಧಾನ ಮಾಡ್ಬೇಕು. ಅನುಸಂಧಾನ ತೊಗೊತೇವೆ ತೀರ್ಥ. ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು ರೀ. ಎಷ್ಟು ವರ್ಷ ಆಯ್ತು? 40 ವರ್ಷ ಆಯ್ತು. ನನಗೆ ಅಂತಾರ್ರಿ, ಹೆಂಗದಿ ಮತ್ತು ಹಂಗೆ ಅದಿ ಇಲ್ಲೋ ಅಂತ ಕೇಳ್ತೀನಿ. ಅಲ್ಲ, ಒಂದು ಜ್ವಾಳದ ಕಾಳು, ಒಂದು ಗೋಧಿ, ಒಂದು ಬ್ಯಾಳಿ ನೀರಿನ ಸಂಗ ಮಾಡಿ ಮೃದು ಆಕತಿಲ್ರಿ. ಮೃದು ಆಕತಿಲ್ರಿ. ಬ್ಯಾಳಿ ಹೋಳಿಗೆ ಮಾಡ್ತಿರಿಲ್ರಿ, ಮೃದು ಆಕತಿಲ್ರಿ. ಜಡವಾದ ಒಂದು ಪದಾರ್ಥ ಬಿಸಿ ನೀರಿನ ಸಂಗ ಮಾಡಿ ಮೃದು ಆತಿ. ಅಂಥ ಬ್ರಹ್ಮಜ್ಞಾನಿಗಳ ಸಂಘವನ್ನು ಮಾಡಿ ಅವರು ಕೊಟ್ಟ ಪಂಚಾಕ್ಷರಿಯ ಮಂತ್ರವನ್ನು ನೀನು ನಿತ್ಯದಲ್ಲಿ ಅನುಸಂಧಾನ ಮಾಡಿದ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಸರ್ವೇಶಾಮಪಿ ಜಂತೂನಾಂ ಸರ್ವ ಪಾಪ ಕ್ಷಯೋ ಭವೇತ್ ಅಂತ ನಿಜಗೊಂಡೋದಕ್ಕೆ. ನೀ ಮಾಡಿದ ಜನ್ಮ ಜನ್ಮಾಂತರ ಪಾಪಗಳು ಕ್ಷಣಾರ್ಧದಲ್ಲಿಯೇ ನಿವೃತ್ತಿಗೆ. ಯಾವಾಗ ಪಾಪ ಸಂಸ್ಕಾರ ನಿವೃತ್ತಿ ಆಯ್ತು ಮನಸ್ಸು ಪರಿಶುದ್ಧವಾಗಿರುತ್ತದೆ. ನಾವು ಗುರು ಉಪದೇಶ ತಗೊಂಡು ಬರೇ ಬಟ್ಟೆ ಹಾಕ್ಕೊಂಡು ತಿರ್ಕೊಂಡು ವಸ್ತ್ರ ಹಾಕ್ಕೊಂಡ್ರೆ ಅಲ್ಲದ. ಅದರಂಗ ನಡತೆ ಭಾವ ಪರಿಶುದ್ಧವಾಗಿರಬೇಕು. ಆವಾಗ ಪರಿಶುದ್ಧವಾದ ಗುಣಗಳಲ್ಲಿ ನಿನಗೆ ಗುಣಗಳು ಬೆರುತ್ತಾವು. ಆ ಗುಣಗಳ ಬೆರೆತ್ರ ಗುರು ನಿನ್ನ ಹುಡುಕಾಡ್ಕೊಂತ ಬರ್ತಾನೆ. ನಮ್ಮ ಹುಡುಕಾಟ ಎಲ್ಲಿದ್ದೀ ಓ ಮಾರಾಯ? ನಿನ್ನ ಸಲುವಾಗಿ ಕಾದಿಟ್ಟಿದ್ದು ಬ್ರಹ್ಮಜ್ಞಾನ ಇಂದು ಸಾರ್ಥಕ ಮಾಡಿಕೋ ಅಂತ ಗುರು ಹುಡುಕರು. ಹೆಂಗಂದ್ರೆ ಶಿಶುನಾಳಧೀಶರು ಮತ್ತು ಗೋವಿಂದ ಭಟ್ರನ ಕತೆ ಕೇಳಿ ನಮ್ಮಲ್ಲಿ ಭಾಳ, ನಿಮ್ಮಲ್ಲಿ ಭಾಗದಾಗ ಐತಿನಲ್ಲೋ. ಚಿಕ್ಕಂದಿನಲ್ಲಿ ಗೋವಿಂದ ಭಟ್ರಿಗೆ ಬ್ರಹ್ಮಜ್ಞಾನಿಗಳು, ಅವಾಗಿನ ಸಂಬಂಧ ಬ್ರಹ್ಮಜ್ಞಾನಿಗಳು ಒಬ್ಬ ಯೋಗ್ಯನಾದ ಶಿಷ್ಯ ಬೆಟ್ಟ ಅಲ್ಲಿ ಚಿಂತೆತ್ತಂತ ಗುರುಗಳಿಗೆ. ಗುರುಗಳಿಗೆ ಎಲ್ಲಿದಾನ ಶಿಷ್ಯ ಅಂತ ನೋಡ್ತಿರ್ತಾರೆ ಅವರು. ಇವ ಚಿನಿ ದಂಡ ಆಡಾಕತ್ತಿದ್ದ ಬಾಲಕನಿದ್ದಾಗ. ಆ ಚಿನಿ ಹೊಡೆದಾನ ಹೊಡೆದ್ರೆ ಹೋಗಿ ಗುರು ಗೋವಿಂದ ಪಾದಕ್ಕೆ ಮುಟ್ತ್ರಿ. ಅದು ಪಾದಕ್ಕೆ ಮುಟ್ಟಿ ನೋಡಿದ್ರೆ ಅವನ ಲಕ್ಷಣ ಗೊತ್ತಾಕವ್ರಿ. ಅಪ್ಪ ಅವ್ರಿಗೆಲ್ಲ ಗೊತ್ತಾಕವು. ನಮ್ಮ ಅಂತರಂಗದಲ್ಲಿ ಆಗತಕ್ಕಂಥ ಏನದ ಸಂಯಮಯ ಸಂದರ್ಭಂದಾಗ ಅವನು ಹೆಂಗೆ ಕಳಿಸ್ಬೇಕು ಹೆಂಗಿಲ್ಲಾನು ಅವರೊಬ್ಬರಿಗೆ ಗೊತ್ತದು. ತ್ರಿಕಾಲ ಜ್ಞಾನಿಗಳವ್ರಿಗೆ ಅವ್ರಿಗೆ ಹಿಂದಿಂದು ಗೊತ್ತಿರ್ತೈತಿ, ಮುಂದಿಂದು ಗೊತ್ತೈತಿ, ಏನೇನು ಆಕೈತಿ. ಅವರಲ್ಲಿ ನಂಬಿಕೆ ಬೇಕು. ಹಂಗೆ ನೋಡಿದಾಗ ಶಿಶುನಾಳಧೀಶ ನೋಡಿದ್ರು. ಹೋ ಅಂತ ಕೇಳಿದ್ರೆ, ನೀ ಯಾರ ಮಗ ಅಂತ ಕೇಳಿದ್ರೆ, ನಿಮಗ ಅವ್ರ ಮಗ ನಾವು ಏಕ್ದಮ್ ಪರಮಾತ್ಮನ ಮಕ್ಕಳು ನಾವು ಅಂದಾಗ, ಇವು ನಾವು ಉಪದೇಶ ಕೊಟ್ಟರೆ ಜೀವಿಗಳು ಜಗತ್ತಿಗೆ ಇದಾಕತ್ತೆ ಅಂತೇಳಿ ಕರ್ಕೊಂಡಾಕರ್. ತಂದೆ ತಾಯಿಗಳು ಕಳಿಸೋದ್ರಿ ಮಮಕಾರ ಇರ್ತದೆ ನೋಡ್ರಿ. ತಂದೆ ಹೋ ಅಂತಾನೆ, ತಾಯಿ ಒಲ್ಲ ಅಂತಾಳೆ, ಕಳಿಸಿಕೊಡು ಜಗತ್ಗೆಲ್ಲ. ಹಂಗೆ ಒಳ್ಳೆಯ ಗುಣ ಇದ್ರೆ ಗುರುಗಳನ್ನು ಹುಡ್ಕೊಂಡು ಗುರುಗಳು ಬರ್ತಾರೆ. ನಮ್ಮಲ್ಲಿ ಒಳ್ಳೆಯ ಗುಣ ಇತ್ತಂದ್ರೆ ಗುರು ಎಲ್ಲದಾನೋ ಅಂತ ಹುಡ್ಕೊಂಡು ಬರ್ರಿ. ಹೆಂಗಪ್ಪ ಅಂದ್ರೆ ಕಾಶಿ ಕ್ಷೇತ್ರದಲ್ಲಿ
ಕಬೀರದಾಸರು ಅಪ್ಪ ಅವ್ರ ಶಿಷ್ಯರವರು, ಸಿದ್ದಾವಣಪ್ಪನ ಪರಮ ಶಿಷ್ಯರು, ಮೊದಲಿನ ಅಹಮೀ ಇದ್ದವ. ಒಳ್ಳೆಯ ಗುಣಗಳ ಸಂಸ್ಕಾರ ಇದ್ದು ಎಲ್ಲಿ ಯೋಗ್ಯನಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅದನ, ಆ ಗುರುವಿನ ಸನ್ನಿಧಾನಕ್ಕೆ ಹೋಗಿ ಅವನ ಸೇವೆಯನ್ನು ಮಾಡಿ ಪರಿಪೂರ್ಣವಾದ ಆತ್ಮಜ್ಞಾನವನ್ನು ಪಡಿತೀನಿ ಅಂಥೇಳಿ ಅವನಲ್ಲಿ ಒಳಗೆ ಈ ಉಚ್ಚ ಆಕ್ಕೈತಿ. ಎಲ್ಲಿ ಗುರ ಇದು ಆಗ್ಬೇಕಾದ್ರೆ ಒಳ್ಳೆ ಗುಣ ಇರ್ತಾವಲ್ಲ ಹಿಂಗೆ, ಎಲ್ಲಿ ಸದ್ಗುಣತ್ರಿ ಆ ಗುರುವಿನ ಭೇಟಿ ಆಗತ್ತಿರತ್ತೈತೆ ನಿಮಗದು. ಅವಾಗ ಕಾಶಿ ಕ್ಷೇತ್ರಕ್ಕೆ ಬಂದು ಒಂದು ಬಂಡೆಗಲ್ಲಿ ಮೇಲ್ಕೊಂಡು ಅಳ್ಕೊಂತ ಕುಂದಿರ್ತಾನೆ. ಹೇ ಗುರುನಾಥ, ಎಲ್ಲದಿ ಎಲ್ಲಿ ನನ್ನ ಅಂತರಂಗದ ಪರೀಕ್ಷೆ ನೋಡಕತ್ತಿ, ದೌಡ ಬಂದ ನನಗೆ ಈ ಸಂಸಾರ ದುಃಖದಿಂದ ಬಿಡುಗಡೆ ಮಾಡಿ ನನ್ನನ್ನು ಉದ್ಧರಿಸೋ ಗುರುನಾಥ ಅಂತ ಚಿಂತನೆ ಮಾಡಕತ್ತ. ಇವನ ಬೋರ್ಗರಿದಾಗ ದುಃಖವನ್ನು ನೋಡಿ ಒಬ್ಬ ಸಾಧು ಶಿವಾನಂದ ಬರ್ತಾನಲ್ಲಿ. ಓಹೋ, ಅಂತರಾಳದಲ್ಲಿ ದುಃಖದಿಂದ ಕೂಡಿಕೊಂಡನ, ಅಂತರ ದುಃಖವನ್ನು ಕಳೆಯತಕ್ಕಂಥ ಸೃಷ್ಟಿಕರ್ತ ಬ್ರಹ್ಮನಿಂದನೂ ಆಗೋದಿಲ್ಲ, ಸೃಷ್ಟಿ ಪರಿಪಾಲನೆ ಮಾಡತಕ್ಕಂಥ ವಿಷ್ಣುನೂ ಆಗೋದಿಲ್ಲ, ಸೃಷ್ಟಿಯನ್ನು ನಿವೃತ್ತಿ ಮಾಡ್ತಕ್ಕಂಥ ರುದ್ರನೂ ಇಲ್ಲ. ಇವರು ಮೂರರ ಸ್ವರೂಪ ಯಾರು? ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಅಂತ ಹೇಳ್ಕೊಂಡು ಇನ್ನು ಗುರುವಿನ ಹಂಬಲಾಗಿ ಅಂತೀವಿ. ಹೇ ಬಾಲ, ಯಾಕೆ ದುಃಖ ಮಾಡಾಕತ್ತಿ ಅಂತ ಕೇಳಿದಾಗ, ಅಪ್ಪ ನಿರ್ಗುಣ ನಿರಾಕಾರವಾದ ಪರಬ್ರಹ್ಮ ಸ್ಥಿತಿಯಲ್ಲಿದ್ದಾಗ ಸಗುಣ ಸಾಕಾರ ಹರರೂಪದಿಂದ ಅವ್ರದ್ದು ಸದ್ಗುರುನಾಥ ಎಲ್ಲಿದಾನ, ಅವನನ್ನು ಅವನು ಹೊಂದಿ ಅವನ ಸೇವನೆ ಮಾಡಿ ಅವನ ಕೃಪೆಯನ್ನು ಪಡಿಬೇಕಂದ್ರೆ ಒಳಗೆ ಸದ್ಗುಣ ಇತ್ತಂದ್ರೆ ಅಂಥ ಗುರುವಿನ ಭೇಟಿ ಹಾಗೇ ಆಗ್ತೈತೆ. ಅದು ಅನುಮಾನ ಹಂಗಿಲ್ಲ, ಸಂಶಯನೇ ಇಲ್ಲ ಅದನ್ನು, ಅದ್ರಾಗೇನು ಅಂಥ ಗುರುವಿನ ಬೆಟ್ಟಕತಿ. ಅವಾಗ ನಿನ್ನ ಅಂತರಂಗದ ಮನಸ್ಸಿನೊಳಗೆ ದುಃಖವನ್ನು ಕ್ಷಣಾರ್ಧದಲ್ಲಿಯೇ ಕಳೆಯತಕ್ಕಂಥ ಏಕೈಕ ಹುಬ್ಬಳ್ಳಿಯಲ್ಲಿ ಜಗದ್ಗುರು ಸಿದ್ಧಾರೂಢರು ಅಂತ ಹೇಳಿದಲ್ಲಿ. ಜಗದ್ಗುರು ಸಿದ್ಧಾರೂಢ ಅಂದಾಗ ಸಿದ್ಧಾರೂಢ ಅಂತ ಇಷ್ಟ ಕೇಳಿದಾಗ ಮೊದಲಲ್ಲಿ ಹೋಗುವಂಥದ್ದು, ಮೊದಲಲ್ಲಿ ಹೋಗಿ ಅಲ್ಲಿ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುವಿನಲ್ಲಿ ವಿನಯ ಗುಣ ಬೇಕ್ರಿ. ಮೊದಲು ಶಿಷ್ಯನಿಗೆ ಶಟಂಬ್ರ ಇರಬಾರ್ದು, ನಿರೈ ವಿನಯ ಗುಣ. ಆ ವಿನಯ ಗುಣ ಕಲಿಬೇಕಂದ್ರೆ ನಮ್ಮ ಸಣ್ಣ ಅಪ್ಪವ್ರಿಂದ ಕಲಿಬೇಕು, ಹಂಪಿ ಅಪ್ಪವ್ರಿಂದ ಕಲಿಬೇಕು. ಅದನ್ನು ನಮ್ಮ ಅಭಿನವ ಶಿವಪುತ್ರಪ್ಪನವರು ಮೇಲೆ ನಮ್ಮ ಆರೂಢರ ಪರಂಪರೆಯಲ್ಲಿ ವಿನಯ ಗುಣ ನೋಡ್ಬೇಕಂದ್ರೆ ವಿದ್ಯಾನಂದ ಭಾರತೀ ಮಹಾಸ್ವಾಮಿಗಳು ಅಂತ ಹೇಳ್ತಿದ್ರು ಅಪ್ಪವರು, ನಮಗೆ ಮೇಲೆ ಮೇಲೆ ಹೇಳ್ತಿದ್ರು. ಆ ವಿನಯ ಎಷ್ಟು ನಮ್ರತ ಇರ್ತೈತಿ ಅಷ್ಟು ಗುರುವಿ ನಮ್ಮ ಕೃಪಾ ಗುರು ಚಿಂತನೆ ಮಾಡ್ತಾರೆ. ಆ ವಿನಯದಿಂದ ಬಂದು ಹುಬ್ಬಳ್ಳಿಗೆ ಬಂದ ಅಪ್ಪ ಅವರು ಶಾಸ್ತ್ರ ನಡೆಸಿದ್ರು. ಶಾಸ್ತ್ರ ನಡೆಸ್ಬೇಕಾರೆ ಮಂದಿಗೆ ಅಂದರು, ನಮ್ಮಟ್ಟಕ್ಕೆ ಒಬ್ಬ ದರೋಡೆಕೋರ ಬರಾಕತ್ತಾನ ಅಂದರು ಗೋಪಾಲಪ್ಪ. ಕಳು ಮಾಡಕ್ಕೆ ಬರ್ತಾನೆ. ಮತ್ತು ನಿಮ್ಮಂಥವ್ರು ಏನು ಸಾಕಟ್ಟು ಬಂಗಾರ ಬೆಳ್ಳಿ ಮತ್ತು ಜೋಳ ಎಲ್ಲ ಅದಾವು, ಕಳು ಮಾಡಕ್ಕೆ ಬರ್ತಾರ ಅಂತ ನಾವು ತಿಳ್ಕೊಂಡೆ. ಮತ್ತು ನಮ್ಮ ಬುದ್ಧಿ ಅಟ್ಟ ಆದ್ರೆ ಅಪ್ಪರ ಅವನು ಕಳು ಮಾಡಕ್ಕೆ ಬಂದಿಲ್ಲಪ್ಪ. ಹೃದಯದಲ್ಲಿರ್ತಕ್ಕಂಥ ಪರಿಪೂರ್ಣವಾದ ಬ್ರಹ್ಮಸ್ಥಿತಿ ಪಡೆದ ಗುರುವಿನ ಕೃಪೆಯನ್ನು ಪಡೆದು ಜನ್ಮರಾಹಿತ್ಯನಾಗಬೇಕಂತ ಗುರುಕೃಪಾ ಪಡೆದು ಈ ಕಳು ಮಾಡಕ್ಕೆ ಬರಾಕತ್ತಾನ ಅಂದ್ರೆ ಇವ್ರಿಗೆ ಗೊತ್ತಾಗಬೇಕಲ್ಲ ಮಂದಿಗೆ. ಆಗಲಿಲ್ಲ, ಬಂದು ನೋಡಿದ ತಕ್ಷಣವೇ ಮನಸ್ಸು ಸಮಾಧಾನ. ಯಾಕೆ? ಒಳಗೆ ಒಳ್ಳೆಯ ಗುಣ ಇತ್ತಂದ್ರೆ ಆ ಗುರುವಿನ ನೋಡ್ತಾ ತಣ್ಣಗೆ ನಮಗಂಕಾರ ಅಪ್ಪವ್ರು ಕಂಡ್ರೆ ಅವ ಆಕತ್ತ ಮೈ ನೋಡಕ್ಕೆ ಬರ್ತದೆ. ಸುಮ್ಮನೆ ನಿರ್ವಹಣೆ ಮಾತಾಡ್ತಿರ್ತೀವಿ, ಅವ್ರು ಕೂಡ ಮಾತಾಡೋದು ಅಂದ್ರೆ ಠಗರಲ್ರಿ, ಅದು ಶಿವ ಗರ್ಜನೆ ಅದ್ರ. ಅಲ್ಲಿ ಅವಾಗ ವಿನಯದಿಂದ ಕೂತು ನಮಸ್ಕಾರ ಮಾಡಿದಾಗ ಅಪ್ಪ ಅಂದ, ಯಾವ ಊರಿಂದರು? ಯಪ್ಪ ಹಸಿದು ಬಂದೆ ನಾನು, ಹಸದ ಹೊಟ್ಟಿಗೆ ಊಟ ಮಾಡಿಸು ನೀನು ಅಂದಾಗ ಕೆಲವು ದಿನ ಮಠದಾಗ ಇರಂದ್ರೆ ಮಠದಾಗಿಂದ ಬಳಕ ಹಂಗೆ ಊಟ ಮಾಡ್ರಿ ಅಂದ್ರೆ ತಿಳ್ಕೊಬೇಕ್ರಿ. ಮಠದಾಗ ಯಾವ್ದಾರು ಒಂದು ಸೇವನೆ ಮಾಡ್ಬೇಕ್ರಿ. ನಮ್ಮಲ್ಲಿ ಇಡೀ ಪಾಠಶಾಲೆ ಕಸ ಹೊಡಿತಿದ್ರು ಅವರು. ಹೆಂಗೆ ಗುರುವಿನ ಅಂಗಳ ಕಸ ಹೊಡಿತೇವಿ, ನಮ್ಮ ಹೃದಯ ಅಂಗಳ ಕಸ ಹೊಕ್ಕೈತದ. ಈಗ ನಮ್ಮ ಮನೆ ಕಸ ಹೊಡಿತೇವೆ ಬಿಡ್ರಿ, ಇಲ್ಲ ಅನ್ನಂಗಿಲ್ಲ. ಅದು ಬೇರೆ ಮಣಿದದು, ನನ್ನ ಮನೆ ಅಂತ ಮಮಕಾರ ಇರ್ತೈತಿ. ಇದು ಗುರು ಮಮಕಾರವನ್ನು ಕೆಡಿಸ್ತತಿ. ಇಲ್ಲಿ ಎಷ್ಟು ಸೇವಾ ಮಾಡ್ತೇವೆ, ಎಷ್ಟು ನಿರಭಿಮಾನ ಇರ್ತೇವೆ, ಆ ಗುರುವಿನ ಸೇವಾ ಕೃಪಾ ನಮ್ಮ ಮೇಲಾಕೈತಿ. ಗುರು ಸೇವಾ ಮಾಡ್ತಾ 3 ವರ್ಷಗಳಾದ ಬಳಿಕ ಏನಪ್ಪ ನನ್ನಂತಲ್ಲಿ ಯಾಕೆ ಗಂಟು ಬಿದ್ದಿ, ಏನೈತಿ, ಒಂದು ತಡಿ ದೋತ್ರ ಒಂದು ಕೈಪುಣ ನನ್ನಂತಲ್ಲಿ ಇರೋದು ಏನು ಕೇಳ್ತೀವೋ ನೀನು ಅಂದ್ರೆ, ಯಪ್ಪ ನಿನ್ನಲ್ಲಿ ಇರ್ತಕ್ಕಂಥ ಕೃಪಾಸಾಗರ ಹರಿಹರ ಬ್ರಹ್ಮಾದಿಗಳಿಗೆಲ್ಲ
ಆ ಕೃಪೆ ಆಗಬೇಕಂದ್ರೆ ನೀನು ದಯದಿಂದ ಕರುಣೆಯಿಂದ ನನಗೆ ಆಶೀರ್ವಾದ ಮಾಡಿದ್ರೆ ಆ ಕೃಪಾ ನನಗೆ ಆಕೈತಿ ಅಂದಾಗ ದೈವಿ ಗುಣ ಇದ್ರನ್ನ ಇಷ್ಟೆಲ್ಲ ಕೆಲಸ ಮಾಡಕ್ಕಸ್ತೈತಿ. ಆಸುರಿ ಗುಣ ಇದ್ರೆ ಅವ್ರು ಏನಾರ ಮಾಡಕತ್ತಿ. ಅವಾಗ ಕೇಳ್ಕೊಂಡಾಗ ಏನೇನು ಮನಸ್ಸಿನಂದ್ರೆ ಈಶಾವಾಸ್ಯ ಉಪನಿಷತ್ತಿನ ಮಂತ್ರವು ಈಶಾವಾಸ್ಯಮಿದಂ ಜಗತ್ಸರ್ವಂ ಯತ್ಕಿಂಚಿತ್ ತೇನ ತೆಕ್ತೇನ ಭುಂಜಿತ. ಈ ಮಂತ್ರವು ಕರ್ಮಪರ್ವೋ ಜ್ಞಾನಪರ್ವ ಅಂದಾಗ ಇದು ಜ್ಞಾನಪರ ಅಂತ ಉಪದೇಶ ಮಾಡಿದಾಗ ಮನಸ್ಸು ಶಾಂತಾಗಿ ಸಕಲ ಉಪನಿಷತ್ತು ಸಾರಾರ್ಥವನ್ನು ಕೇಳಿಕೊಂಡಾಗ ಅಪ್ಪ ಅವರು ಉದ್ಗಾರ ಸಚ್ಚಿತ್ರೂಪಗೆ ಸಹಜಾನಂದಗೆ ಸದ್ಗುರು ಸಿದ್ಧಾರೂಢರಿಗೆ ಅಂತ ಇದೇ ಅವರು ಪದ ಬರೆದಿದ್ದಪ್ಪ ಅವರು ಭಾಳ ಸುಂದರವಾಗಿ. ಅದು ಒಳ್ಳೆಯ ಸದ್ಗುಣವಿದ್ರೆ ಸದ್ಗುರುನಾಥ ದೊರಕ್ತಾನೆ. ಆ ಗುಣಗಳಿಂದ ಕತಿ ಗುರು ಹೇಳ್ತಕ್ಕಂಥ ಮಹಾವಾಕ್ಯದ ವಿಚಾರ ತಿಳಿದು ಅಂಥ ಸ್ವರೂಪ ಸಾಕ್ಷಾತ್ಕಾರವಾಗುತ್ತೆ. ಅಂಥ ಗುಣಗಳನ್ನು ಕೂಡ ಬೇಡುವೆನೋಬವ ನಿಮ್ಮನು ಭವಭವದಳು ಮಾಡನೆಗೆ ಒಲಿದು ಸುಗುಣ ಸಂತತಿ ಅನ್ನೋರು. ಅಂಥ ಗುಣಗಳನ್ನು ಪಡೆದು